ರೈತ ಬಾಂಧವರು ಸಹಕರಿಸಬೇಕಾಗಿ ನಮ್ಮಲ್ಲಿ ಕಲಿತಾರೆ. ಗೋಪಾಲ್ ರಾಜ ಜೆಸಿಬಿ ಪಾಪ. ಇತ್ತೀಚೆಗೆ ವ್ಯವಸಾಯದಿಂದ ಹಿಡಿದು ಬಹುತೇಕ ಭೂಮಿ ಕೆಲಸಕ್ಕೆ ಜೆಸಿಬಿ ಬಳಕೆ ಹೆಚ್ಚಾಗುತ್ತಿದೆ. 10 ದಿನಗಳಲ್ಲಿ ಮಾಡುವ ಕೆಲಸ ಜೆಸಿಬಿ ಗಂಟೆಯಲ್ಲಿ ಮಾಡಿ ಮುಗಿಸುತ್ತೆ. ಜೆಸಿಬಿ ಖರೀದಿ ದರ ಹೆಚ್ಚಾಗಿದೆ. ಸ್ಪೇರ್ ಪಾರ್ಟ್ಸ್ ದರಗಳು ಗಗನಕ್ಕೇರಿವೆ. ಆದರೆ ಬಾಡಿಗೆ ದರ ಮಾತ್ರ ಹಿಂದಿನ ದರವೇ ಇದೆ. ಅದರಿಂದ ಜೆಸಿಬಿ ಮಾಲೀಕರು ಆರ್ಥಿಕವಾಗಿ ನಷ್ಟ ಹೊಂದುತ್ತಿದ್ದು, ಚಿಕ್ಕಬಳ್ಳಾಪುರ ತಾಲೂಕು ಹೊರತುಪಡಿಸಿ ಬೇರೆಲ್ಲ ಕಡೆ ಅವರವರ ಅನುಕೂಲಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ. ಈ ಮಾಹಿತಿಯನ್ನು ಜನರಿಗೆ ತಿಳಿಸಿ ದರ ಹೆಚ್ಚಿಸಲು ಜೆಸಿಬಿ ಮಾಲೀಕರ ಸಂಘ ನಗರದ ಹೊರವಲಯದ ವಾಪಸಂದ್ರದಲ್ಲಿನ ತೆರೆದ ಮೈದಾನದಲ್ಲಿ ವಾಹನಗಳ ಸಮೇತ ಸಭೆ ಸೇರಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಜೆಸಿಬಿ ಯಂತ್ರಗಳಿಗೆ ಪ್ರಸ್ತುತ ಇರುವ ಬಾಡಿಗೆ ದರ ತೀರಾ ಕಡಿಮೆ. ಇದರಿಂದ ಜೆಸಿಬಿ ಸ್ಪೇರ್ ಪಾರ್ಟ್ಸ್ ಖರೀದಿಸಲು ಕಷ್ಟಕರವಾಗಿದೆ. ಡೀಸೆಲ್ ದರಗಳು ಹೆಚ್ಚಾಗಿವೆ. 20 ಲಕ್ಷ ಇದ್ದ ಜೆಸಿಬಿ ಈಗ 45 ಲಕ್ಷಕ್ಕೇರಿದೆ. ಆದರೆ ಬಾಡಿಗೆ ದರಗಳು ಮಾತ್ರ ಓಬಿರಾಯನ ಕಾಲದ್ದೇ ಇದೆ. ಇದರಿಂದ ಮಾಲೀಕರಿಗೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತಿದೆ. ಕುಟುಂಬ ನಿರ್ವಹಣೆ, ದಿನನಿತ್ಯದ ಖರ್ಚುಗಳು ಹಾಗೂ ಜೆಸಿಬಿಯಲ್ಲಿ ಆಗುವ ಸಣ್ಣಪುಟ್ಟ ರಿಪೇರಿ ವೆಚ್ಚಗಳನ್ನು ಭರಿಸಲು ಸಾಧ್ಯವಾಗದೆ ಜೆಸಿಬಿ ಮಾಲೀಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಜೆಸಿಬಿ ಮಾಲೀಕರ ಸಂಘ ಚಿಕ್ಕಬಳ್ಳಾಪುರ ವಾಪಸಂದ್ರದ ಬ್ರಿಡ್ಜ್ ಬಳಿ ವಾಹನಗಳ ಸಮೇತ ಸಭೆ ನಡೆಸಿ ರೈತರು ಹಾಗೂ ಸಾರ್ವಜನಿಕರಿಗೆ ನೂತನ ದರಗಳ ನಿಗದಿ ಬಗ್ಗೆ ಮಾಹಿತಿ ನೀಡಿದರು. ಜೆಸಿಬಿ ಮೊದಲನೇದಾಗಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಈ ವರ್ಷದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಆಟೋಮೊಬೈಲ್ ಪಾರ್ಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಮತ್ತು ಜೆಸಿಬಿ ಬೆಲೆ ಕೂಡ ಜಾಸ್ತಿ ಆಗಿದೆ. ರೈತರ ಕಡೆಯಿಂದ ಜನರ ಕಡೆಯಿಂದ ನಾವು ತಗೊಳ್ತಕ್ಕಂಥ ಬೆಲೆ ಕಡಿಮೆ ಇರೋದ್ರಿಂದ ನಮ್ಮೆಲ್ಲ ಮಾಲೀಕರೆಲ್ಲ ಸಭೆ ಸೇರಿ ಈ ದಿನ ಬೆಲೆ ಹೆಚ್ಚಳ ಮಾಡಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕರಾಗಲಿ ರೈತರಿಗಾಗಲಿ ನೀವು ಸೇವೆ ಒದಗಿಸಿದವ್ರಿಗೆ ಹೊರೆ ಅನ್ಸಲ್ವ? ಹೊರೆ ಅಂತಂದರೆ ಪಕ್ಕದ ತಾಲೂಕುಗಳೆಲ್ಲನೂ ಗೌರಿಬಿದನೂರು ಆಗಿರ್ಬೋದು, ಪೆರೇಸಂದ್ರ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಆಲ್ರೆಡಿ ಅವರು 1 ವರ್ಷದಿಂದನೇ ಕೂಡ 1200-1300 ರೂಪಾಯಿ ಪ್ರತಿ ಗಂಟೆಗೆ ಅವರು ಗಾಡಿಯನ್ನು ಓಡಿಸ್ಕೊಳ್ತಾ ಇದ್ದಾರೆ. ನಾವು ಇಷ್ಟು ಹೆಚ್ಚಳ ಆದರೂ ಕೂಡ ಇನ್ನೂ 900 ರೂಪಾಯಿನಲ್ಲೇ ಇದ್ದೀವಿ. ನಮ್ಮ ಮಾಲೀಕರಿಗೆ ಏನೂ ಗಿಡ್ತಾ ಇಲ್ಲ, ಜೀವನಾಂಶ ನಡೀತಾ ಇಲ್ಲ, ಮನೆ ಸಂಸಾರ ನಡೆಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ, EMI ಕಟ್ಟಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ನಾವೆಲ್ಲ ಸಭೆ ಸೇರಿ ಈ ತೀರ್ಮಾನ ತೆಗೆದುಕೊಂಡು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂತ ಮಾತಾಡ್ಕೊಳ್ಳೋದು ನಿಜನೇ ಅಣ್ಣ. ಆದರೆ ಎದುರುಗಡೆ ಕಂಡಾಗ ನೋಡಿದಾಗ ಅವ್ರ ಕಷ್ಟ ಅನ್ನೋದು ಗೊತ್ತಾಗ್ತೈತೆ ಅಣ್ಣ. ತಾಲೂಕಿನಲ್ಲಿ 120 ಜನ ಮಾಲೀಕರಿದ್ದೀವಿ ಸರ್. 120 ಜನ ಮಾಲೀಕರಿದ್ದೀವಿ. 150ಕ್ಕಿಂತ ಹೆಚ್ಚು ಜೆಸಿಬಿಗಳಿದ್ದಾವೆ. 200ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿದ್ದಾವೆ. 30ಕ್ಕೂ ಹೆಚ್ಚು ಟಿಪ್ಪರ್ಗಳಿದ್ದಾವೆ. ಮಣ್ಣು ಕೆಲಸ ಮಾಡ್ತಕ್ಕಂಥ ಟಿಪ್ಪರು, ಜೆಸಿಬಿ, ಟ್ರ್ಯಾಕ್ಟರ್ಗಳು. ಸರ್ ನಮ್ಮ ಸಂಘದ ಒಟ್ಟು ಸದಸ್ಯರು 120 ಜನ ಇದ್ದೀವಿ ಸರ್. 120 ಜನ ಮಾಲೀಕರಿದ್ದೀವಿ. ಇನ್ನೂ ಒಂದು 5-6 ಜನ ಸೇರ್ಕೊಳ್ಳೋಂಥವ್ರು ಇದ್ದಾರೆ. ಹೊಸಬ್ರು ಇದ್ದಾರೆ, ನೆನ್ನೆ ಮನೆ ಗಾಡಿ ತಂದವರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ಈಗೆಲ್ಲ ಸಭೆ ಸೇರಿದ್ದೀವಿ. ಮೊದಲೆಲ್ಲನೂ ಸಂಘನೂ ಇರಲಿಲ್ಲ, ಸಭೆನೂ ಇರಲಿಲ್ಲ, ಒಟ್ಟಾಗಿ ಯಾರೂ ಎಲ್ಲೂ ಸೇರ್ತಿರ್ಲಿಲ್ಲ ಸರ್. ಈಗೆಲ್ಲ ಒಟ್ಟಾಗೆಲ್ಲ ಸೇರಿದ್ದೀವಿ. ಉತ್ತಮ ಕಾರ್ಯಗಳನ್ನ, ಸಮಾಜ ಸೇವೆನೂ ಕೂಡ ಹಮ್ಮಿಕೊಳ್ಬೇಕು. ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಜೀವನ ನಡೆಸ್ಕೊಳ್ಳೋದೇ ಭಾಳ ಕಷ್ಟ ಆಗಿರೋದ್ರಿಂದ ಯಾವ ಸೇವೆನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್. ಈಗ 4 ಕಾಸು ಅದರಲ್ಲೇ ದುಡ್ದು ನಮ್ಮ ಜೀವನನೂ ನಡೆಸ್ಕೊಂಡು ಸಮಾಜಕ್ಕೂ ಏನಾದರೂ ನಮ್ಮ ಸಂಘದ ವತಿಯಿಂದ ಕೊಡುಗೆ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಮಾಲೀಕರು ನಿರ್ಧಾರ ಮಾಡ್ಕೊಂಡಿದ್ದೀವಿ. ಜೆಸಿಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಶಶಿಕುಮಾರ್ ಮಾತನಾಡಿ, ಜೆಸಿಬಿ ವಾಹನಗಳ ಜೊತೆಗೆ ಸ್ಪೇರ್ ಪಾರ್ಟ್ಸ್ ದರಗಳು ಹೆಚ್ಚಾಗಿವೆ. ಆದರೆ ಬಾಡಿಗೆ ದರ ಮಾತ್ರ ಗಂಟೆಗೆ 900 ರೂಪಾಯಿ ಮಾತ್ರ ಇದೆ. ಅದಕ್ಕಾಗಿ ಹೊಸ ದರ ನಿಗದಿಗೊಳಿಸಿದ್ದು, ಜೆಸಿಬಿ ಗಂಟೆಗೆ 1100, ಟಿಪ್ಪರ್ಗೆ ದಿನಕ್ಕೆ 7000 ಹಾಗೂ ಟ್ರ್ಯಾಕ್ಟರ್ಗೆ ದಿನಕ್ಕೆ 4000 ನಿಗದಿಗೊಳಿಸಲಾಗಿದೆ. ಇಷ್ಟು ದಿನ ನಮಗೆ ಹೇಗೆ ಸಹಕಾರ ಕೊಡುತ್ತಾ ಬಂದಿದ್ದೀರೋ ಮುಂದೆಯೂ ನೂತನ ದರ ನೀಡಿ ಸಹಕಾರ ನೀಡಿ ಎಂದು ಮನವಿ ಮಾಡಿದರು. ರೈತರಿಂದ ಹಿಡಿದು ಸಾಮಾನ್ಯ ಜನರ ತನಕ ಸೈಟ್ ಕ್ಲೀನ್, ಮನೆ ಧ್ವಂಸ ಸೇರಿದಂತೆ ಅನೇಕ ಕೆಲಸಗಳಿಗೆ ಅತಿ ವೇಗದಲ್ಲಿ ಕೆಲಸ ಮುಗಿಸುವ ಜೆಸಿಬಿ ಅವಶ್ಯಕವಾಗಿದೆ. ಪ್ರಸ್ತುತ ಒಂದು ಜೆಸಿಬಿಯ ಬೆಲೆ ಸುಮಾರು 40 ಲಕ್ಷ ರು ಆಗಿದ್ದು, ಯಂತ್ರದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಉಂಟಾದರೂ ಹೆಚ್ಚಿನ ರಿಪೇರಿ ವೆಚ್ಚ ಎದುರಾಗುತ್ತದೆ.
ಜೊತೆಗೆ ಡೀಸೆಲ್ ದರ ಏರಿಕೆ ಹಾಗೂ ಇತರೆ ನಿರ್ವಹಣಾ ವೆಚ್ಚಗಳಿಂದ ಮಾಲೀಕರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ನಿರ್ವಹಣೆಯು ಕಷ್ಟಕರವಾಗಿದೆ ಎಂದು ಹೇಳಿದರು. ಜೆಸಿಬಿ ಮಾಲೀಕರ ಸಂಘವು ಮಾಲೀಕರ ಹಿತದೃಷ್ಟಿಯಿಂದ ಜೆಸಿಬಿ, ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳ ಬಾಡಿಗೆ ದರವನ್ನು ಪರಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದು, ರೈತರು, ಸಾರ್ವಜನಿಕರು ಹಾಗೂ ಗುತ್ತಿಗೆದಾರರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಅಧ್ಯಕ್ಷ ಅಶೋಕ್, ಖಜಾಂಚಿ ಜಯಕುಮಾರ್, ಚೇತನ್, ರವಿಕುಮಾರ್, ಶ್ರೀನಿವಾಸ್, ಜಗದೀಶ್, ಮೋಹನ್ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಜೆಸಿಬಿ ಮಾಲೀಕರ ಸಂಘಕ್ಕೆ ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘಕ್ಕೆ ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘಕ್ಕೆ